ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಜೀವನದಲ್ಲಿ ಕೆಲವೊಮ್ಮೆ ನಮ್ಮನ್ನು ಬಿಟ್ಟು ಹೋಗುವ ವಸ್ತುಗಳು ನಿಜವಾಗಿಯೂ ಕಳೆದು ಹೋಗುವುದಿಲ್ಲ. ಅವು ಕೇವಲ ಒಂದು ಉತ್ತಮ ರೂಪದಲ್ಲಿ ಮರಳಿ ಬರುವ ತಯಾರಿಯಲ್ಲಿರುತ್ತವೆ. ಇದೇ ಕಾರಣಕ್ಕಾಗಿ ಇಂದು ನಾವು 2025ರ ಕೊನೆಯ ತಿರುವಿನಲ್ಲಿ ನಿಂತಿರುವಾಗ ಸಮಯ, ಗ್ರಹಗಳು ಮತ್ತು ಪರಿಸ್ಥಿತಿಗಳು ಒಟ್ಟಾಗಿ ಆ ಒಂದು ರೀತಿಯ ಕಥೆಯನ್ನು ಬರೆಯುತ್ತಿವೆ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಮೂರು ಒಟ್ಟಿಗೆ ನಿಂತು ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತಿವೆ. ಈ ಬದಲಾವಣೆಯ ಸಮಯದ ಧುರಿಯ ಮೇಲೆ ಒಂದು ಅತ್ಯಂತ ಮಹತ್ವದ ಕ್ಷಣವಿದೆ. ಡಿಸೆಂಬರ್ 5, 2025 ಸಂಜೆ 5:25ಕ್ಕೆ ಈ ಸಮಯದಲ್ಲಿಯೇ ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಯ ಅಷ್ಟಮ ಭಾವದಲ್ಲಿ ವಕ್ರಿ ಹೊಂದಿ ಮತ್ತೊಮ್ಮೆ ಪ್ರವೇಶಿಸುತ್ತಿದ್ದಾರೆ. ಈ ಅಷ್ಟಮ ಭಾವವೇ ಮೋಕ್ಷ ನೀಡುವುದು, ಪರಿವರ್ತನೆ ನೀಡುವುದು, ಗುಪ್ತ ವಿಷಯಗಳನ್ನು ಬಯಲಿಗೆ ತರುವುದು ಮತ್ತು ಮನುಷ್ಯನನ್ನು ಒಳಗಿನಿಂದ ಹೊಸದಾಗಿ ಮಾಡುವುದು. ಈ ಗೋಚರ ಕೇವಲ ಒಂದು ಘಟನೆಯಲ್ಲ, ಇದು ನಿಮ್ಮ ಸಂಪೂರ್ಣ 2026ರ ಬ್ಲೂ ಪ್ರಿಂಟ್ ಆಗಿದೆ. ಮುಂದಿನ 12 ತಿಂಗಳ ದಿಕ್ಕು ಹೇಗೆ ಬದಲಾಗಲಿದೆ, ಯಾವ ಅಡೆತಡೆಗಳು ಕೊನೆಗೊಳ್ಳಲಿವೆ, ಕಳೆದು ಹೋದ ಯಾವ ವಸ್ತುಗಳು ಮರಳಿ ಬರಲಿವೆ ಮತ್ತು ನಿಮ್ಮ ಭಾಗ್ಯ ಹೇಗೆ ಮತ್ತೆ ಎಚ್ಚರಗೊಳ್ಳಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಗ್ರಹ ಬದಲಾವಣೆಯೇ ಬದಲಾಯಿಸಲಿದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆದ್ದರಿಂದ ಸಿದ್ಧರಾಗಿ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಆ ಪ್ರಕ್ರಿಯೆ ಶುರುವಾಗಲಿದೆ. ಅದು ನಿಮ್ಮ ಹಳೆಯ ಹೊರೆಗಳು, ಹಳೆಯ ಗೊಂದಲಗಳು ಮತ್ತು ನಿಮ್ಮ ಹಿಂದಿನ ತೊಂದರೆಗಳನ್ನು ಕೊನೆಗಾಣಿಸಿ ನಿಮ್ಮ ಕೈಗೆ ಆಕಸ್ಮಿಕವಾಗಿ ಸೌಭಾಗ್ಯದ ಹೊಸ ಬಾಗಿಲು ತೆರೆಯುವ ಚಾವಿಯನ್ನು ಕೊಡಲಿದೆ. ಈ ಸಮಯದಲ್ಲಿ ಬದಲಾವಣೆ ಕೇವಲ ಹೊರಗೆ ಮಾತ್ರವಲ್ಲ, ಒಳಗೂ ಸಹ ಆಗಲಿದೆ ಮತ್ತು ಯಾವುದೇ ವೃಶ್ಚಿಕ ರಾಶಿಯವರಿಗೆ ಇದಕ್ಕಿಂತ ದೊಡ್ಡ ಬದಲಾವಣೆ ಬೇರೆ ಇಲ್ಲ. ಮೊದಲನೇ ಭವಿಷ್ಯ, ಜೀವನದಿಂದ ಹೊರೆ ತೆಗೆದು ಹಾಕಲಾಗುವುದು. ಮೋಕ್ಷ ಯೋಗ ಶುರು. ಅಷ್ಟಮ ಭಾವದಲ್ಲಿ ವಕ್ರಿ ಹೊಂದಿ ಮರಳುವ ದೇವಗುರು ಬೃಹಸ್ಪತಿ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ರೀಸೆಟ್ ಬಟನ್ನಂತೆ ಕೆಲಸ ಮಾಡಲಿದ್ದಾರೆ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಬಹಳ ವರ್ಷಗಳಿಂದ ನೀವು ಹೊತ್ತುಕೊಂಡು ಹೋಗುತ್ತಿರುವ ಹೊರೆಗಳು, ಹಳೆಯ ಭಯಗಳು, ಅಪೂರ್ಣ ಕೆಲಸಗಳು, ಸಾಲದ ಒತ್ತಡ, ಮಾನಸಿಕ ಒತ್ತಡ, ಒಡೆದ ಸಂಬಂಧಗಳು ಅಥವಾ ನೀವು ಯಾರಿಗೂ ಹೇಳಲಾಗದ ಭಾವನೆಗಳು, ಈಗ ಅವುಗಳ ಮೋಕ್ಷ ಶುರುವಾಗುತ್ತಿದೆ. ಬ್ರಹ್ಮಾಂಡವೇ ಸ್ವತಃ ನಿಮ್ಮ ಜೀವನದಿಂದ ಅನಾವಶ್ಯಕ ಹೊರೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತಿದೆ. ನಿಮ್ಮನ್ನು ಒಳಗಿನಿಂದ ಮುರಿದ ಸ್ಥಿತಿಗಳು, ನಿಮ್ಮನ್ನು ತಡೆದ ನೆನಪುಗಳು, ನೀವು ಮರೆಯಲು ಬಯಸಿದವುಗಳು ಈಗ ತಾನಾಗಿಯೇ ಕೊನೆಗೊಳ್ಳಲಿವೆ. 2026 ನಿಮಗೆ ಮಾನಸಿಕ ಪುನರ್ಜನ್ಮದ ವರ್ಷವಾಗಲಿದೆ. ಅಲ್ಲಿ ನೀವು ಹಳೆಯ ರೂಪ, ಹಳೆಯ ಗಾಯಗಳು ಮತ್ತು ಹಳೆಯ ಭಯಗಳನ್ನು ಹಿಂದೆ ಬಿಟ್ಟು ಹೊಸದಾಗಿ ಬಲಿಷ್ಠ ಮತ್ತು ಹಗೂರ ಮನೋಭಾವದೊಂದಿಗೆ ಮುಂದೆ ಸಾಗುವಿರಿ. ಬ್ರಹ್ಮಾಂಡ ನಿಮ್ಮನ್ನು ಮುಕ್ತಗೊಳಿಸುವ ಈ ಹಂತದಲ್ಲಿ ನೀವು ಈ ಹಿಂದೆಂದೂ ಇಷ್ಟೊಂದು ಶಾಂತ, ಸ್ಪಷ್ಟ ಮತ್ತು ಆತ್ಮವಿಶ್ವಾಸದಿಂದ ಕಾಣುವಿರಿ. ಎರಡನೇ ಭವಿಷ್ಯ, ಮರೆತು ಹೋದ ಅವಕಾಶಗಳು ಚಮತ್ಕಾರದಂತೆ ಮರಳಿ ಬರುತ್ತವೆ. ದೇವಗುರು ಬೃಹಸ್ಪತಿಯ ವಕ್ರೀಚಲನೆ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನು ಉಂಟು ಮಾಡಲಿದೆ. ಅದನ್ನು ನೀವು ಸ್ವತಃ ಬಿಟ್ಟು ಬಿಟ್ಟಿದ್ದೀರಿ ಎಂದು ಭಾವಿಸಿದ್ದೀರಿ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನೀವು ಅಪೂರ್ಣ ಬಿಟ್ಟ ಕೆಲಸಗಳು, ಯಾವುದೇ ತೀರ್ಮಾನವಿಲ್ಲದೆ ಒಡೆದ ಸಂಬಂಧಗಳು, ಪರಿಸ್ಥಿತಿಗಳಿಂದ ಒತ್ತಡಕ್ಕೆ ಒಳಗಾದ ಕನಸುಗಳು, ಇವೆಲ್ಲವೂ ಈಗ ಹೊಸ ರೂಪದಲ್ಲಿ ಮರಳಿ ಬರಲಿವೆ. ಈ ವಕ್ರೀಚಲನೆ ಸಮಯವನ್ನು ಹಿಂದಕ್ಕೆ ತಿರುಗಿಸಿ ನಿಮಗೆ ಎರಡನೇ ಅವಕಾಶ ನೀಡುವಂತೆ ಬಂದಿದೆ. ಯಾವ ಅವಕಾಶಗಳು ನಿಮ್ಮ ಕೈ ತಪ್ಪಿದವೋ, ಯಾವ ಯಶಸ್ಸು ಯಾವುದೇ ಕಾರಣಕ್ಕೆ ನಿಂತು ಹೋಯಿತೋ, ಯಾವ ದಾರಿಯಲ್ಲಿ ನಡೆಯುವ ಧೈರ್ಯ ಕಳೆದುಕೊಂಡಿದ್ದೀರೋ
2026ರಲ್ಲಿ ಆ ಬಾಗಿಲು ಮತ್ತೆ ತೆರೆಯಲಿದೆ ಮತ್ತು ಈ ಬಾರಿ ಅದನ್ನು ಹಿಡಿದುಕೊಳ್ಳುವ ಶಕ್ತಿಯು, ಸರಿಯಾದ ಸಮಯವು ನಿಮ್ಮ ಬಳಿ ಇರುತ್ತದೆ. ಆದ್ದರಿಂದ 2026 ನಿಮಗೆ ಒಂದು ರೀಕ್ಲೇಮ್ ಇಯರ್ ಆಗಲಿದೆ. ನಿಮ್ಮ ಕಳೆದು ಹೋದ ಹಕ್ಕುಗಳು, ಕನಸುಗಳು, ಸಂಬಂಧಗಳು ಮತ್ತು ಅಪೂರ್ಣ ಅವಕಾಶಗಳನ್ನು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ತರುವ ವರ್ಷ. ಈ ಮರಳುವಿಕೆ ಕೇವಲ ಭಾಗ್ಯವಲ್ಲ, ಬ್ರಹ್ಮಾಂಡದ ಸಂದೇಶವಾಗಿದೆ. ನಿಮ್ಮದ್ದು ಆದದ್ದು ಯಾವ ಸ್ಥಿತಿಯಲ್ಲಿಯೂ ನಿಮ್ಮ ಬಳಿಗೆ ಮರಳಿ ಬರುತ್ತದೆ. 3ನೇ ಭವಿಷ್ಯ. ವಿದೇಶ ಯೋಗ ಸಕ್ರಿಯ. ದ್ವಾದಶ ಭಾವದ ಮೇಲೆ ಗುರುವಿನ 5ನೇ ದೃಷ್ಟಿ. ದೇವಗುರು ಬೃಹಸ್ಪತಿಯ 5ನೇ ದೃಷ್ಟಿ ನೇರವಾಗಿ ನಿಮ್ಮ 12ನೇ ಭಾವದ ಮೇಲೆ ಬೀಳಲಿದ್ದು, ಇದೇ ದೃಷ್ಟಿ ವಿದೇಶಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಯೋಗವನ್ನು ಸಕ್ರಿಯಗೊಳಿಸಲಿದೆ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನೀವು ಆಮದು ರಫ್ತು ವ್ಯಾಪಾರ ಮಾಡುತ್ತಿದ್ದರೆ, ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಅಥವಾ ದೀರ್ಘಕಾಲದಿಂದ ವಿದೇಶಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ, ಆಕಸ್ಮಿಕವಾಗಿ ಅಲ್ಲಿ ವೇಗ, ಅವಕಾಶಗಳು ಮತ್ತು ದೊಡ್ಡ ಚಲನೆ ಕಾಣಿಸಿಕೊಳ್ಳಲಿದೆ. ಬಹಳ ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು, ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸಿದ ಕ್ಲೈಂಟ್ಗಳು ಅಥವಾ ಬಿಟ್ಟು ಬಿಟ್ಟಿದ್ದ ಪ್ರಾಜೆಕ್ಟ್ಗಳು ಈಗ ಒಂದರ ನಂತರ ಒಂದು ಸಕ್ರಿಯವಾಗಿ ಆರಂಭಿಸುತ್ತವೆ. ನಿಮ್ಮ ವೀಸಾ ಪದೇ ಪದೇ ತಿರಸ್ಕೃತವಾಗುತ್ತಿದ್ದರೆ ಅಥವಾ ಯಾವುದೇ ಕಾರಣಕ್ಕೆ ಕ್ಲಿಯರೆನ್ಸ್ ನಿಂತಿದ್ದರೆ, ಗುರುವಿನ ಈ ದೃಷ್ಟಿ ಅದಕ್ಕೆ ಅನಿರೀಕ್ಷಿತ ಅನುಮೋದನೆ ತಂದುಕೊಡಬಹುದು. ಒಟ್ಟಾರೆಯಾಗಿ ಈ ಗೋಚರ ವಿದೇಶಿ ಸಂಪರ್ಕ, ವಿದೇಶಿ ಲಾಭ, ಅಂತಾರಾಷ್ಟ್ರೀಯ ಕೆಲಸ ಮತ್ತು ದೂರದ ಅವಕಾಶಗಳನ್ನು ನಿಮಗೆ ಅತ್ಯಂತ ಶುಭವಾಗಿ ಮಾಡಲಿದೆ. ಮೊದಲು ಮುಚ್ಚಿದ್ದ ಬಾಗಿಲುಗಳು ಈಗ ತಾವೇ ತೆರೆದು ನಿಮ್ಮನ್ನು ಮುಂದೆ ಸಾಗಲು ಕರೆದೊಯ್ಯಲಿವೆ. 4ನೇ ಭವಿಷ್ಯ. ಗುಪ್ತಧನ, ಹೂಡಿಕೆ ಮತ್ತು ಆಕಸ್ಮಿಕ ಲಾಭ. ಅಷ್ಟಮ ಭಾವದಲ್ಲಿ ವಕ್ರಿಗುರು ಮತ್ತು ಅವರ 7ನೇ ದೃಷ್ಟಿ ನಿಮ್ಮ ಧನ ಭಾವದ ಮೇಲೆ ಬೀಳುತ್ತಿದ್ದಂತೆಯೇ ಒಂದು ಅದ್ಭುತ ಆರ್ಥಿಕ ಯೋಗ ಸಕ್ರಿಯವಾಗುತ್ತದೆ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಈ ಸಂಯೋಜನೆ ಗುಪ್ತಧನ, ನಿಂತ ಹಣ, ಆನುವಂಶಿಕ ಆಸ್ತಿ, ವಿಮಾ ಲಾಭ ಮತ್ತು ಆಕಸ್ಮಿಕ ಲಾಭಗಳನ್ನು ಬಲಪಡಿಸುವ ಅಪರೂಪದ ಗ್ರಹ ಸ್ಥಿತಿಗಳಲ್ಲಿ ಒಂದಾಗಿದೆ. ಬಹಳ ವರ್ಷಗಳಿಂದ ಹಣಕ್ಕಾಗಿ ಹೋರಾಡುತ್ತಿದ್ದೀರಾ? ಯಾರಿಗಾದರೂ ಬಾಕಿ ಇದೆಯಾ? ಯಾವುದೋ ಕೇಸ್ ನಡೆಯುತ್ತಿದೆಯಾ? ನಿಮ್ಮ ಹೂಡಿಕೆ ನಿಂತುಕೊಂಡಿದೆಯಾ? ಅಥವಾ ಊಹಿಸಲಾಗದ ಹಣ ಇದೆಯಾ? 2026ರಲ್ಲಿ ಆ ಹಣ ನಿಮ್ಮ ಜೀವನಕ್ಕೆ ಅನಿರೀಕ್ಷಿತವಾಗಿ ಬರಲಿದೆ. ಕುಟುಂಬ, ಆಸ್ತಿ, ಪಿತ್ರಾರ್ಜಿತ ಧನ ಅಥವಾ ಹಳೆಯ ಹೂಡಿಕೆಯಿಂದ ಆಕಸ್ಮಿಕ ಲಾಭ ಸಾಧ್ಯ. ತೆರಿಗೆ, ವಿಮೆ, ಪಿಎಫ್, ಸೆಟಲ್ಮೆಂಟ್ ಅಥವಾ ಪರಿಹಾರದಂತಹ ಲಾಭಗಳು ಆಕಸ್ಮಿಕವಾಗಿ ಬರಬಹುದು. 2026ರಲ್ಲಿ ಬ್ರಹ್ಮಾಂಡ ನಿಮಗೆ ಊಹಿಸಲಾಗದ ಹಣವನ್ನು ನೀಡಲಿದೆ. ಅದು ಸ್ಥಿರತೆ ಮತ್ತು ಭದ್ರತೆ ಎರಡನ್ನೂ ತಂದುಕೊಡುವ ಲಾಭ. 5ನೇ ಭವಿಷ್ಯ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಯೋಗ. ಗುರುವಿನ 7ನೇ ದೃಷ್ಟಿ ಧನ ಭಾವವನ್ನು ಬಲಪಡಿಸುತ್ತಿದ್ದಂತೆಯೇ, ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಉತ್ಸಾಹದ ಹೊಸ ಹಂತ ಶುರುವಾಗುತ್ತದೆ. ಧನ ಭಾವದ ಬಲವು ಕೇವಲ ಹಣ ಬರುವುದಲ್ಲ, ಮನೆ, ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿ, ಸೌಭಾಗ್ಯ ಮತ್ತು ಮಂಗಳಕರ ಘಟನೆಗಳ ಬಾಗಿಲು ತೆರೆಯುತ್ತದೆ. ಕುಟುಂಬ ಸದಸ್ಯರ ನಡುವೆ ಇದ್ದ ಒತ್ತಡ, ತಪ್ಪು ತಿಳುವಳಿಕೆಗಳು ಅಥವಾ ದೂರವು ನಾಶವಾಗುತ್ತದೆ ಮತ್ತು ಮನೆಯ ವಾತಾವರಣ ಶಾಂತ, ಮಧುರ ಮತ್ತು ಸಾಮರಸ್ಯದಿಂದ ತುಂಬಿ ಹೋಗುತ್ತದೆ. ಈ ಅವಧಿಯಲ್ಲಿ ಯಾರಾದರೂ ವಿವಾಹ ನಿಶ್ಚಯವಾಗುವ ಬಲವಾದ ಸಾಧ್ಯತೆ ಇದೆ. ಅದು ನಿಮ್ಮದೂ ಆಗಿರಬಹುದು, ಸಹೋದರ ಸಹೋದರಿಯರಾಗಿರಬಹುದು ಅಥವಾ ಮನೆಯ ಯುವ ಸದಸ್ಯರಾಗಿರಬಹುದು. ಜೊತೆಗೆ ದೊಡ್ಡ ಉತ್ಸವ, ಮಂಗಳ ಕಾರ್ಯ, ಕುಟುಂಬ ಸಮಾವೇಶ ಅಥವಾ ಗೃಹ ಪ್ರವೇಶದ ಶುಭ ಸಮಯವೂ ಬರುತ್ತದೆ. 2026 ಕುಟುಂಬದಲ್ಲಿ ಮಂಗಳ, ಆನಂದ ಮತ್ತು ಉತ್ಸವದ ಅಲೆಗಳು ಎಬ್ಬಿಸುವ ವರ್ಷವಾಗಲಿದೆ. 6ನೇ ಭವಿಷ್ಯ. ರಾಹು ಶಾಂತಗೊಳ್ಳುವುದು.
ಮನೆಯಲ್ಲಿ ಮನಸ್ಸಿನ ಶಾಂತಿ ಮರಳಿ ಬರುವುದು. ದೇವಗುರು ಬೃಹಸ್ಪತಿಯ 9ನೇ ದೃಷ್ಟಿ ನಿಮ್ಮ ಚತುರ್ಥ ಭಾವದಲ್ಲಿ ಇರುವ ರಾಹುವಿನ ಮೇಲೆ ಬೀಳಲಿದೆ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆ ಕುಟುಂಬದಲ್ಲಿ ವ್ಯಾಪಿಸಿದ ಅದೃಶ್ಯ ಒತ್ತಡ, ಅಶಾಂತಿ ಮತ್ತು ಮಾನಸಿಕ ಗೊಂದಲ ತನ್ನಿಂತಾನೇ ಕಣ್ಮರೆಯಾಗುತ್ತದೆ. ಚತುರ್ಥ ಭಾವ ಮನಸ್ಸು, ಮನೆ, ತಾಯಿ ಮತ್ತು ಗ್ರಹ ಶಾಂತಿಯ ಭಾವ. ಇಲ್ಲಿ ರಾಹು ಇದ್ದರೆ ಮನೆಯ ವಾತಾವರಣದಲ್ಲಿ ಗೊಂದಲ, ಅಸ್ತವ್ಯಸ್ತ ಅಥವಾ ಆಕಸ್ಮಿಕ ಸಮಸ್ಯೆಗಳು ಬರುತ್ತವೆ. ಹಿಂದಿನ ಕಾಲದಲ್ಲಿ ಕುಟುಂಬ ಸದಸ್ಯರ ನಡುವೆ ಜಗಳಗಳು, ಮನಸ್ಸಿನ ಅಶಾಂತಿ ಅಥವಾ ಒಂದು ಒತ್ತಡ ಇದ್ದಿದ್ದರೆ ಗುರುವಿನ ಈ ದೃಷ್ಟಿ ಆ ಎಲ್ಲ ಭ್ರಮೆ, ಒತ್ತಡ ಮತ್ತು ನೆರಳನ್ನು ಶಾಂತಗೊಳಿಸುತ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಇದ್ದರೆ ಸುಧಾರಣೆಯ ಸ್ಪಷ್ಟ ಸಂಕೇತಗಳು ಬರುತ್ತವೆ. ಮನೆಯಲ್ಲಿ ಸುರಕ್ಷಿತ, ಶಾಂತ ಮತ್ತು ಸಕಾರಾತ್ಮಕ ವಾತಾವರಣ ರೂಪುಗೊಳ್ಳುತ್ತದೆ. 2026 ಮನೆಯ ಗೋಡೆಗಳಲ್ಲಿ ಕರಗಿದ ಒತ್ತಡ ಕಣ್ಮರೆಯಾಗಿ ಅದರ ಬದಲಿಗೆ ಶಾಂತಿ, ಭಾವನಾತ್ಮಕ ಭದ್ರತೆ ಮತ್ತು ಕೌಟುಂಬಿಕ ಸಾಮರಸ್ಯ ಬರುವ ವರ್ಷವಾಗಲಿದೆ. 7ನೇ ಭವಿಷ್ಯ. ಜೂನ್ 1, 2026ರಿಂದ ನಿಮ್ಮ ಭಾಗ್ಯದ ಬೀಗ ತೆರೆಯಲಿದೆ. ಏಕೆಂದರೆ ಈ ದಿನ ದೇವಗುರು ಬೃಹಸ್ಪತಿ ಮತ್ತೆ ನಿಮ್ಮ ಭಾಗ್ಯದ ಭಾವಕ್ಕೆ ಪ್ರವೇಶಿಸುತ್ತಾರೆ. ಇದು ಸಾಮಾನ್ಯ ಘಟನೆ ಅಲ್ಲ, ಇದು ನಿಮ್ಮ ನಿಜವಾದ ಭಾಗ್ಯದ ಆಟ ಶುರುವಾಗುವ ಸಂಕೇತ. ಈ ಸಮಯದಿಂದ ನಿಮ್ಮ ನಿಂತ ಕೆಲಸಗಳು ಆಕಸ್ಮಿಕವಾಗಿ ಗತಿ ಪಡೆಯುತ್ತವೆ. ಅಡೆತಡೆಗಳು ಸ್ಪಷ್ಟ ದಾರಿಯಾಗಿ ಬದಲಾಗುತ್ತವೆ ಮತ್ತು ದೀರ್ಘಕಾಲದಿಂದ ಹೃದಯದಲ್ಲಿ ಇಟ್ಟಿದ್ದ ಕನಸುಗಳು ನಿಜವಾಗುವ ತಯಾರಿ ಮಾಡಿಕೊಳ್ಳುತ್ತವೆ. ಜೂನ್ 2026ರಿಂದ ಪ್ರಮೋಷನ್, ಉದ್ಯೋಗ ಬದಲಾವಣೆ, ಇಂಟರ್ವ್ಯೂ ಕ್ಲಿಯರ್, ಪರೀಕ್ಷೆಗಳಲ್ಲಿ ಯಶಸ್ಸು ಎಲ್ಲವೂ ಬಲಗೊಳ್ಳುತ್ತದೆ. ದೊಡ್ಡ ಅವಕಾಶಗಳು, ದೊಡ್ಡ ವ್ಯಕ್ತಿಗಳು ಮತ್ತು ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುತ್ತವೆ. ಬ್ರಹ್ಮಾಂಡ ಈಗ ನಿಮಗಾಗಿ ದಾರಿ ತೆರೆಯುತ್ತಿದೆ. ಜೂನ್ 1, 2026 ನಿಮ್ಮ ಭಾಗ್ಯ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಮುಂದೆ ಕರೆದೊಯ್ಯುವ ದಿನ. 8ನೇ ಭವಿಷ್ಯ. ಕೆರಿಯರ್ನಲ್ಲಿ ಡಬಲ್ ಪವರ್. ಗುರು ಮತ್ತು ಶನಿಯ ಗೋಚರ. 2026ರಲ್ಲಿ ಗುರು ಮತ್ತು ಶನಿಯ ಡ್ಯುಯಲ್ ಗೋಚರ ನಿಮ್ಮ ಕುಂಡಲಿಯಲ್ಲಿ ಅಸಾಧಾರಣ ಶಕ್ತಿಯನ್ನು ಉಂಟು ಮಾಡಲಿದೆ. ಗುರುವಿನ ಶುಭ ದೃಷ್ಟಿ ಶನಿಯ ಮೇಲೆ ಬೀಳುತ್ತಿದ್ದಂತೆ ಭಾಗ್ಯ ಮತ್ತು ಕರ್ಮ ಎರಡೂ ಒಟ್ಟಿಗೆ ಸಕ್ರಿಯವಾಗುತ್ತವೆ. ಶನಿ ಕಠಿಣ ಪರಿಶ್ರಮ, ಜವಾಬ್ದಾರಿ, ಸಾಧನೆಗಳ ಸಂಕೇತ. ಗುರು ಅವಕಾಶ, ಯಶಸ್ಸು, ವಿಸ್ತರಣೆಯ ಸಂರಕ್ಷಕ. ಈ ಇಬ್ಬರು ಒಟ್ಟಿಗೆ ಎಚ್ಚರಗೊಂಡಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುತ್ತವೆ. ಅದು ಕೇವಲ ದಿಕ್ಕು ಬದಲಾಯಿಸುವುದಲ್ಲ, ಸಂಪೂರ್ಣ ಕೆರಿಯರ್ ಗ್ರಾಫ್ ಅನ್ನು ಮೇಲೆ ಕರೆದೊಯ್ಯುತ್ತದೆ. 2026ರಲ್ಲಿ ನಿಮ್ಮ ಕೆರಿಯರ್ ತನ್ನ ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿರುತ್ತದೆ. ಪರಿಶ್ರಮದ ಫಲ, ಹಿಂದಿನ ಹೋರಾಟದ ಪ್ರತಿಫಲ, ವರ್ಷಗಳ ಶ್ರಮಕ್ಕೆ ಘನ ಯಶಸ್ಸು ಎಲ್ಲವೂ ದೊರೆಯಲಿದೆ. ಗೌರವ, ಪದವಿ, ಪ್ರಭಾವ ಎಲ್ಲವೂ ಹೆಚ್ಚಾಗಲಿದೆ. 9ನೇ ಭವಿಷ್ಯ. ಷೇರು ಮಾರ್ಕೆಟ್, ಟ್ರೇಡಿಂಗ್, ಲಾಟರಿಯಲ್ಲಿ ವೇಗದ ಲಾಭ. 2026ರಲ್ಲಿ ಪಂಚಮ ಭಾವದ ಸಕ್ರಿಯತೆ ನಿಮ್ಮ ಮೆದುಳನ್ನು ಅತ್ಯಂತ ಸೃಜನಶೀಲ, ತೀಕ್ಷ್ಣ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಬಲಿಷ್ಠಗೊಳಿಸುತ್ತದೆ. ಷೇರು ಮಾರ್ಕೆಟ್, ಟ್ರೇಡಿಂಗ್, ಕ್ರಿಪ್ಟೋ, ಕಮಿಷನ್ ಆಧಾರಿತ ಕೆಲಸ, ಸರಿಯಾದ ಸಮಯದ ಅಗತ್ಯವಿರುವ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಇತರರಿಗಿಂತ ಹಲವು ಹೆಜ್ಜೆ ಮುಂದೆ ಇರುತ್ತೀರಿ. ಆಕಸ್ಮಿಕ ಲಾಭ, ಕಡಿಮೆ ಸಮಯದಲ್ಲಿ ಉತ್ತಮ ರಿಟರ್ನ್, ಹಣಕಾಸಿನ ಬೆಳವಣಿಗೆ ವೇಗವಾಗಿ ಏರುತ್ತದೆ. 10ನೇ ಭವಿಷ್ಯ. ಆಗಸ್ಟ್ನಿಂದ ಅಕ್ಟೋಬರ್ 2026 ವೃಶ್ಚಿಕ ರಾಶಿಯವರ ಜೀವನದ ಗೋಲ್ಡನ್ ಪೀರಿಯಡ್ ಆಗಲಿದೆ. ಈ 3 ತಿಂಗಳುಗಳಲ್ಲಿ ಗುರು ತನ್ನ ಉಚ್ಚ ಪ್ರಭಾವದಲ್ಲಿರುತ್ತಾರೆ. ಈ ಸಮಯದಲ್ಲಿ ದೀರ್ಘಕಾಲದ ಕನಸುಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಕೆರಿಯರ್ನಲ್ಲಿ ದೊಡ್ಡ ಗೆಲುವು, ಸಮಾಜದಲ್ಲಿ ಗೌರವ, ಕುಟುಂಬದಲ್ಲಿ ಹೆಮ್ಮೆ, ಆರ್ಥಿಕವಾಗಿ ಬಲಿಷ್ಠ ಸಾಧನೆ. ಏನಾದರೂ ಒಂದು ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ವೃಶ್ಚಿಕ ರಾಶಿಯವರೇ, 2026ರ ಉಪಾಯಗಳು ಅತ್ಯಂತ ಶಕ್ತಿಶಾಲಿ ಮತ್ತು ತ್ವರಿತ ಫಲದಾಯಕ. ಪ್ರತಿ ಗುರುವಾರ ಗುಡ್ ಮತ್ತು ಬೇಸನ್ ಲಾಡು ದಾನ ಮಾಡಿ.
ಮಾನಸಿಕ ಶಾಂತಿ, ಸ್ಥಿರತೆ, ಧನಲಾಭ. ಡಿಸೆಂಬರ್ 5ರಿಂದ ಜೂನ್ 1ರವರೆಗೆ ಪ್ರತಿ ಗುರುವಾರ ಹಳದಿ ವಸ್ತು ದಾನ ಮಾಡಿ. ಶಿವಲಿಂಗಕ್ಕೆ ಹಸಿ ಹಾಲು ಅರ್ಪಿಸಿ. ಅಷ್ಟಮ ಭಾವದ ಒತ್ತಡ, ಭಯ, ಆಕಸ್ಮಿಕ ತೊಂದರೆಗಳು ದೂರವಾಗುತ್ತವೆ. ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರದ ಜಪ ಮಾಡಿ. ನಿಮ್ಮ ಭಾಗ್ಯಭಾವ ಬಲಗೊಳ್ಳುತ್ತದೆ. ನಿಮ್ಮ ನಿಂತ ಕೆಲಸಗಳು ಓಡಲಾರಂಭಿಸುತ್ತವೆ. ಪ್ರತಿ ಶನಿವಾರ ಕಪ್ಪು ಎಳ್ಳು ನೀರಿನಲ್ಲಿ ಹರಿಸಿ. ರಾಹುವಿನ ನಕಾರಾತ್ಮಕ ಪ್ರಭಾವ ಶಾಂತವಾಗುತ್ತದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಬರುತ್ತದೆ. ಈ ಉಪಾಯಗಳನ್ನು ಪೂರ್ಣ ವಿಶ್ವಾಸ ಮತ್ತು ನಿಯಮಿತವಾಗಿ ಮಾಡಿದರೆ 2026 ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ವೃಶ್ಚಿಕ ರಾಶಿಯವರೇ, 2026 ನಿಮಗೆ ಸಾಮಾನ್ಯ ವರ್ಷವಲ್ಲ. ಇದು ನಿಮ್ಮ ಪುನರ್ಜನ್ಮ. ನಿಮ್ಮಿಂದ ದೂರ ಹೋದವೆಲ್ಲವೂ ಹೊಸ ಮತ್ತು ಉತ್ತಮ ರೂಪದಲ್ಲಿ ಮರಳಿ ಬರುತ್ತವೆ. ದೀರ್ಘಕಾಲದವರೆಗೆ ಮುಚ್ಚಿದ ಬಾಗಿಲುಗಳು ಮತ್ತೆ ತಾವೇ ತೆರೆದುಕೊಳ್ಳುತ್ತವೆ. ಕಷ್ಟ, ಭಯ, ಅಡೆತಡೆಗಳು ಮತ್ತು ಮಾನಸಿಕ ಹೊರೆಗಳು ಮೋಕ್ಷವಾಗಲಿದೆ. ಈ ವರ್ಷ ನಿಮ್ಮನ್ನು ಹಿಂದಿನ ಸ್ಥಿತಿಗೆ ಮಾತ್ರವಲ್ಲ, ನೀವು ಯಾವಾಗಲೂ ತಲುಪಬೇಕಿದ್ದ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.